ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸರ್ಕಾರ ಏನು ಪಂಚ ಗ್ಯಾರಂಟಿ ಯೋಜನೆಯನ್ನ ತಂತು, ಅದು ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಪ್ರಾಯೋಗಿಕ ಯೋಜನೆಗಳಿಗೆ ವಿದ್ಯುತ್ ಬಿಲ್ ಕಟ್ಟೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆಯಾ ಹಾಗಾದ್ರೆ ಸರ್ಕಾರಕ್ಕೆ? ತುಮಕೂರು ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಶಾಕ್ ಎದುರಾಗಿದೆ. ಈಗ ಸಿದ್ಧಗಂಗಾ ಮಠಕ್ಕೆ 70,31,000 ಬಿಲ್, ಕರೆಂಟ್ ಬಿಲ್ ಬಂದಿರುವಂಥದ್ದು. ಕರೆಂಟ್ ಬಿಲ್ ಕಂಡು ಮಠದ ಆಡಳಿತ ಮಂಡಳಿಗೆ ಶಾಕ್ ಆಗಿದೆ. KIADB ಅಭಿಯಂತರಿಂದ ಬಿಲ್ ಪಾವತಿ ಮಾಡುವಂತೆ ಪತ್ರ ಕೂಡ ಬಂದಿರುವಂಥದ್ದು. ಬಿಲ್ ಕಟ್ಟಬೇಕು ಅಂತ ಈಗ ಪತ್ರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಏಕಾಏಕಿ 70 ಲಕ್ಷ ಅಂತ ಹೇಳಿದ್ರೆ ಏನ್ ಕತೆ ಹಾಗಾದ್ರೆ ಎನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಇದು ಕೆಲವ್ರದೆಲ್ಲ ಇರುತ್ತೆ, ಒಂದು ವರ್ಷ ಕರೆಂಟ್ ಬಿಲ್ ಕಟ್ಟೋಲ್ಲ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇರ್ಬೋದು, ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು, ಹೀಗೆಲ್ಲ ಇರುತ್ತೆ. ಸಿದ್ಧಗಂಗಾ ಮಠ ಎಲ್ಲ ಆ್ಯಕ್ಚುಲಿ ತಿಂಗಳ ಕರೆಂಟ್ ಬಿಲ್ ಕಟ್ಟುತ್ತೆ. ಆದರೆ ಏಕಾಏಕಿ 1 ಲಕ್ಷ ಎಲ್ಲ ಬರ್ಬೋದಪ್ಪ. ಆದರೂ ಕರೆಂಟ್ ಹೋದರೆ ಜನ್ರೇಟ್ರು ಅದು ಇದು ಎಲ್ಲ ಯೂಸ್ ಮಾಡ್ಕೊಳ್ತಾರೆ. ಆದರೆ ಏಕಾಏಕಿ 70,31,000 ಅಂತ ಹೇಳಿದ್ರೆ ಕಡಿಮೆನಾ ಅದು? ಯಾಕೆ ಹೀಗೆ ಆಗ್ತಾ ಇದೆ? ಈ ಹಿಂದೆ ಕೂಡ ಸಾಕಷ್ಟು ಮನೆಗಳಿಗೂ ಕೂಡ ಇದೇ ಒಂದು ಸಮಸ್ಯೆ ಉಂಟಾಯಿತು. ಕೆಲವರು ಬಡವ್ರ ಮನೆ, ಅವ್ರ ನೆಟ್ಗೆ 100 ರೂಪಾಯಿ ಕರೆಂಟ್ ಖರ್ಚು ಮಾಡಲ್ಲ. ಆದರೆ ಅವ್ರಿಗೆ ಮನೆಗೆ ಬಿಲ್ ಬಂದಿದ್ದು 5,000, 10,000, 45,000, 25,000 ಎಲ್ಲ ಬಿಲ್ ಬಂದಿತ್ತು ನೋಡಿ. ಇನ್ನು ಹೊನ್ನೇನಹಳ್ಳಿಯಿಂದ ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿತ್ತು ಸಿದ್ಧಗಂಗಾ ಮಠ. ಹಾಗೆ 3 ಗ್ರಾಮಗಳಿಗೆ ನೀರು, ದೇವರಾಯಪಟ್ಟಣ, ಮದನಾಯಕನಪಾಳ್ಯ, ಕುಂದೂರು ಗ್ರಾಮ. ಅದರ ಬಿಲ್ಲನ್ನು ಮಠ ಪಾವತಿ ಮಾಡಬೇಕು ಅಂತ KIADB ಪತ್ರವನ್ನು ಈಗಾಗಲೇ ಕಳಿಸಿಕೊಟ್ಟಿದೆ ಮಠಕ್ಕೆ. KIADB ಆರ್ಥಿಕ ಸ್ಥಿತಿ ಸುಸ್ಥಿತಿಯಲ್ಲಿ ಇಲ್ಲ ಅಂತ ಮಂಡಳಿ ಕೂಡ ಈಗ ವಾದವನ್ನು ಮಾಡ್ತಾ ಇದೆ. ಪ್ರಾಯೋಗಿಕ ಪೂರೈಕೆಯ ವಿದ್ಯುತ್ ವೆಚ್ಚ ಮಠ ಪಾವತಿ ಮಾಡಬೇಕಾ ಹಾಗಾದ್ರೆ? ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋ ನೋಡಿ, ನಮ್ಮಲ್ಲಿ ಮಠಗಳಿಗೆ ಕೊಡುವಂತ ಪರಂಪರೆ ಇದೆ. ಆದ್ರೆ ಮಠದಿಂದ ಕಿತ್ಕೊಳ್ಳೋದು ಯಾವ ಪರಂಪರೆ ಅದು? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ CT ರವಿ ಅವರು. ಕೂಡಲೇ ಈ ನೋಟಿಸ್ ಅನ್ನ ವಾಪಸ್ ಪಡಿಬೇಕು. ಬೆಳಗಾವಿಯಲ್ಲಿ MLA CT ರವಿ ಅವರು ಹುಡುಕ್ತಾ ಇದ್ದಾರೆ. ಈಗಾಗಲೇ ಮಠದ ಒಂದು ಪರಂಪರೆ ಇದೆ, ಮಠವೇ ಎಲ್ರಿಗೂ ಕೊಡುತ್ತೆ. ನಮ್ಮಲ್ಲಿ ಆ ಮಠಗಳಿಗೆ ಕೊಡುವಂತ ಪರಂಪರೆ ಇದ್ದಿರುವಂಥದ್ದು. ಈಗ ಮಠದಿಂದ ಕಿತ್ಕೊಳ್ಳುವಂತ ಅನಿವಾರ್ಯತೆ ಸರ್ಕಾರಕ್ಕೆ ಇದೆಯಾ ಹಾಗಾದ್ರೆ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ CT ರವಿ. ಕೊಡುವ ಪರಂಪರೆ ಭಾರತೀಯ ಪರಂಪರೆ, ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಇದ್ಯಾವ ಸೀಮೆದಪ್ಪ ಇದು? ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ? ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ. ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ, ಅನಾಥ ಮಕ್ಕಳನ್ನು ಸಾಕುತ್ತೆ, ವಿದ್ಯಾದಾನ ಮಾಡುತ್ತೆ, ಅನ್ನದಾನ ಮಾಡುತ್ತೆ. ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ. ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ? ನಾನು ಈ ಕ್ಷಣದಲ್ಲೇ ಅವರಿಗೆ ಆಗ್ರಹ ಮಾಡ್ತೇನೆ, ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು. ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾಯಿದ್ದೀರಿ. ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅಂದ್ಕೊಂಬಿಟ್ರ ನೀವು? ನಾಚಿಕೆ ಇಲ್ಲ? ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜಾಕಬೇಕು ಅಂತ ಮಾಡಿದ್ದೀರಾ ನೀವು? ಇನ್ನು ಇದೇ ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ವಿಚಾರ ಕೂಡ ವಿನಿಮಯ ಆಗ್ತಾ ಇದೆ. ಈ ಸುದ್ದಿ ಈಗ ಪ್ರಚಲಿತ ಆಗ್ತಾ ಇದ್ದಂತೆ KIADB ಅಧಿಕಾರಿಗೆ ನೋಟಿಸ್ ಅನ್ನ ಕೊಡ್ತೇನೆ, ಅಧಿಕಾರಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ MB ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಬೆಳಗ್ಗೆಷ್ಟೇ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಚಿವರು ಕೂಡ ಎಚ್ಚೆತ್ತುಕೊಂಡ್ರು. MB ಪಾಟೀಲ್ ಅವರು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ಸಿದ್ಧಗಂಗಾ ಮಠದ ನೀರಿನ ಬಿಲ್ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಉಂಟಾಗಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂತೆ MB ಪಾಟೀಲ್ ಇದ್ದಾರೆ. ಬಳಸ್ಕೊಳ್ಳಲ್ಲ ನೀರಿಗೆ ಸಿದ್ಧಗಂಗಾ ಮಠಕ್ಕೆ ಬಿಲ್ ಕೊಟ್ಟಿರುತ್ತೆ 70 ಲಕ್ಷ. ಇವು ಸರ್ಕಾರ ಏನು ಅದು ಏಪ್ರಿಲ್ನಲ್ಲಿ ಒಂದು ನೋಟಿಸನ್ನು ಇವತ್ತು ಅಲ್ಲಿಯ ಲೋಕಲ್ ಇಂಜಿನಿಯರ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಒಂದು ಪತ್ತಿ ಬಂದಿದೆ.
ಒಂದನೇದು ಸ್ವಾಮೀಜಿಯವರು ಹೇಳಿದ್ದಾರೆ ನೀರನ್ನು ನಾನು ಬಳಸ್ಕೊಂಡೇ ಇಲ್ಲ ಅಂತಂದರೆ ನೀರು ಬಳಸ್ಕೊಳ್ತಿದ್ರೆ ಅವರಿಗೆ ನಾನು ಸಿದ್ಧಗಂಗಾ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ನೋಟಿಸ್ ಕೊಟ್ಟು ಸ್ಪಷ್ಟೀಕರಣ ಕೇಳ್ತೇವೆ. ತಪ್ಪು ಮಾಡಿರೋರ ಮೇಲೆ ಕ್ರಮ ಕೈಗೊಳ್ತೀವಿ. ಬಳಸ್ಕೊಂಡಿದ್ರು ತಪ್ಪಲ್ಲ ಅದು. ಮಠ 10,000 ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ, ಆಶ್ರಯವನ್ನು ಕೊಡ್ತಾರೆ, ಹಾಸ್ಟೆಲ್ ಮುಖಾಂತರ ಅವರಿಗೆ ಊಟವನ್ನು ಕೊಡ್ತಾರೆ, ಅನ್ನವನ್ನು ಕೊಡ್ತಾರೆ. ಇಂಥ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂಥ ಮಠ ಬಹುಶಃ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಅದು ನಮ್ಮ ಹೆಮ್ಮೆಯ ಸಂಸ್ಥೆ ಇದು ಸಿದ್ಧಗಂಗಾ ಮಠ. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮಠದ ಬಗ್ಗೆ ಅಪಾರವಾದಂಥ ಒಂದು ಭಕ್ತಿ ಗೌರವ ಇದೆ. ನಾನು ಕೂಡ ಒಬ್ಬ ಅದರಲ್ಲಿ. ಹೀಗಾಗಿ ಅವ್ರು ಬಳಸ್ಕೊಂಡಿದ್ದಿಲ್ಲ ಅಂದರೆ ಅವ್ರ ಮೇಲೆ ನೋಟಿಸ್ ಕೊಡ್ತೀವಿ. ಬಳಸ್ಕೊಂಡಿದ್ದು ಕೂಡ ತಪ್ಪಲ್ಲ. ಅದನ್ನು ವೇವ್ ಆಫ್ ಮಾಡಲಿಕ್ಕೆ ಒಂದು ನಾನು ಸಿ ಅವ್ರಿಗೆ ಮತ್ತು ಸಿಗೆ ನಾನು ಕಳಿಸಿ ವೇವ್ ಆಫ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಮುಂದೆನೂ ಕೂಡ ಅವ್ರಿಗೆ ಬಳಸ್ಕೊಳ್ಳೋಕ್ಕೆ ಒಂದು ದಿವಸ ಅವಕಾಶ ಕೊಡ್ತೀವಿ. ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ ಬಳಸ್ಕೊಳ್ಳೋದು ಕೂಡ ಮುಂದೆ ಕೂಡ ಬಳಸ್ಕೊಳ್ಳೋಕೆ ಅನುಮತಿ ಕೊಡ್ತಾ ಇದ್ರಂತೆ. ಅಂದರೆ ಈಗ ಸ್ವಾಮೀಜಿಗಳಿಗೆ ಆ ರೀತಿ ಹೇಳಿ ಕೊಡ್ತೀವಿ. ಸ್ವಾಮೀಜಿಗಳಿಗೆ ಏನು ಬರುತ್ತೆ ನಮ್ಮ ಸಿ ಎಸ್ ಆರ್ ಇದೆಯಲ್ಲ, ನಮ್ಮದು ಒಂದು ಸಿ ಎಸ್ ಆರ್ ಅಂಥ ಮಟ್ಟಕ್ಕೆ ಅವತ್ತು ಸಹ ಸಿ ಎಸ್ ಆರ್ಗೆ ನೀರು ಕೊಟ್ಟು ತಪ್ಪೇನಿಲ್ಲಲ್ಲ. ಉಚಿತವಾಗಿ ನೀರು ಕೊಡ್ತೀನಿ, ಮತ್ತು ಅದನ್ನು ಹೇಳ್ತೇನೆ ನಾನು. ಅಂದರೆ ಸೂಕ್ಷ್ಮ ಇರಬೇಕು ಸರ್ ಅಧಿಕಾರಿ ಇಂಥ ಸಂದರ್ಭದಲ್ಲಿ. ನೀರಾವರಿ ಮಂತ್ರಿ ಇದ್ದಾಗ ನಾನೇ ಅದಕ್ಕೆ ಮಠಕ್ಕೆ ನೀರಾವರಿ ನೀರಿನ ಇದು ಮಾಡುವಂಥದ್ದು ನಾನೇ ಮಾಡಿದ್ದು. ಅದನ್ನು ನೀರಾವರಿ ಮಂತ್ರಿ ಇದ್ದಾಗ ಸರ್ ಅಧಿಕಾರಿ ಇಂಥ ಟೈಮ್ ಸೂಕ್ಷ್ಮತೆ ಇರಬೇಕು. ಮಠಕ್ಕೆಲ್ಲ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಏನಾಗಿರ್ತದೆ, ತಮ್ಮ ಕರ್ತವ್ಯನ ನಿಭಾಯಿಸೋಗಿ ಮಾಡಿರ್ತಾರೆ, ಏನೋ ತಪ್ಪು ತಿರುಗುತ್ತೆ ಅಂತೇಳಿ. ಒಂದೊಂದು ಸಲ ಈಗ ಯಾಕಪ್ಪ ನೀವು ಅದು ಮಾಡಿಲ್ಲ, ನೀವು ಅರಿಯರ್ಸ್ ಕಲೆಕ್ಟ್ ಮಾಡಿಲ್ಲ ಅಂತಂದಾಗ ಅದನ್ನು ನಾವೇ ಅವ್ರಿಗೆ ರಿವ್ಯೂ ಮಾಡ್ತಿರ್ತೀವಿ. ಹೀಗಾಗಿ ಏನೋ ಅಚ್ಚಾತಿರದಿಂದ ನಡೆದಿದೆ, ಅದು ತಿಳ್ಕೊಬೇಕಾಗಿತ್ತು. ಅದು ಅದು ಫೈನಲ್ ಅಲ್ಲ, ಏಪ್ರಿಲ್ನಲ್ಲಿ ಆಗಿರುವಂಥದ್ದು. ಕ್ರಮ ಕೈಗೊಳ್ತಿರಲ್ಲ ನಿಶ್ಚಿತವಾಗಿರೋ ಕೈಗೊಳ್ತೀವಿ. ನಿಮ್ಮ ಶಾಸಕರು ಸಚಿವರಲ್ಲಿ ಕಿತ್ತಾಟ ಶುರುವಾಗಿರೋದು ನನಗೆ ವಿಚಾರ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನು. ಅಂದರೆ ಬಿಜೆಪಿ ಅಸಮಾಧಾನ ಐತಿ, ನಿಮ್ಮಲ್ಲ ಅಸಮಾಧಾನ ಶುರುವಾಗಿದೆ ಅಂತ ಸಚಿವರು ಬದಲಾವಣೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.